ಶುಭೋದಯ. ಎಲ್ರಿಗೂ ನಮಸ್ಕಾರ. ಈ ವಾರ ಸೈಕ್ಲೋನ್ ಫೆಂಗಲ್ ಅಂತ ತಮಿಳುನಾಡು ಮತ್ತು ಪಾಂಡಿಚೇರಿಯಲ್ಲಿ ತುಂಬ ಎಫೆಕ್ಟ್ ಆಯ್ತು. ನಿಮಗೆಲ್ಲ ಗೊತ್ತಿರ್ಬೋದು. ನಾನು ಅದೇ ನ್ಯೂಸ್ ನೋಡ್ತಾ ಇದ್ದೀನಿ. ಪಾಂಡಿಚೇರಿಯಲ್ಲಿ ಒಂದೇ ದಿನ 48 ಸೆಂಟಿಮೀಟ್ರ್ ಮಳೆ ಬಂದು ಅಲ್ಲಿ ತುಂಬ ಲ್ಯಾಂಡ್ ಸ್ಲೈಡು ಮತ್ತು ಫ್ಲಡ್ ಸಿಚುವೇಶನ್ ಬಂತು. ಮತ್ತು ಅಲ್ಲಿ CM ರಂಗಸ್ವಾಮಿ ಇಮ್ಮಿಡಿಯೇಟಾಗಿ ಫೈನಾನ್ಷಿಯಲ್ ರಿಲೀಫ್ ಘೋಷಣೆ ಮಾಡಿದರು. ನೀವು ನೋಡ್ತಾ ಇರ್ಬೋದು. ಪ್ರತಿ ಹೆಕ್ಟೇರ್ಗೆ 30,000 ರೂಪಾಯಿ ಫಾರ್ಮರ್ಸಿಗೆ ಅಂತ ಘೋಷಣೆ ಮಾಡಿದ್ದಾರೆ. ವೆರಾಸ್ ಲಾಸ್ಟ್ ಇಯರ್ ಕರ್ನಾಟಕದಲ್ಲಿ ಪ್ರತಿ ಎಕರ್ಗೆ 2,000 ರೂಪಾಯಿ ಘೋಷಣೆ ಮಾಡಿದರು. ದಿಸ್ ಡಿಫ್ರೆನ್ಸ್ ಆಫ್ 5 times ಪರ್ ಎಕರ್. ಮತ್ತು ಇಲ್ಲಿ ಒಂದು ತಿಂಗಳಾದ್ಮೇಲೆ ಘೋಷಣೆ ಮಾಡ್ತಾರೆ, ಅಲ್ಲಿ ಒಂದು ದಿನದಲ್ಲಿ ಘೋಷಣೆ ಮಾಡ್ತಾರೆ. ಇದು ಹೇಗೆ ಹಿಂಗೆ ರೀಜನ್ ಟು ರೀಜನ್ ಡಿಫ್ರೆನ್ಸ್ ಆಗುತ್ತೆ. NDRF ಅಲ್ಲಿ ಕೊಟ್ಟಿರ್ಬೋದು, ಇಲ್ಲಿ ಕೊಡದೇ ಇರ್ಬೋದು. ಆದರೆ ಸ್ಟೇಟ್ ಗೌರ್ನಮೆಂಟ್ಸು ಫಂಕ್ಷನ್ ಮಾಡೋದು ತುಂಬ ವೇರಿ ಇದೆ ಅಲ್ವಾ. ಎಲ್ಲರೂ ಯೋಚನೆ ಮಾಡಲೇಬೇಕು. ಇದು ಕಾಂಗ್ರೆಸ್ಸು BJP ಗೌರ್ನಮೆಂಟ್ ಅಂತ ಅಲ್ಲ. ಆದರೆ ಅವರು ರೈತರುಗಳನ್ನ ನೋಡೋದು ಒಂದು ದೇಶದಲ್ಲಿ ಎಲ್ಲ ಒಂದೇ ಥರ ಇರಬೇಕಲ್ವ. ಯೋಚನೆ ಮಾಡಿ, ನಿಮಗೇನಕ್ಕೆ ಹೀಗೆ ಅಂತ ತಿಳಿದಿದ್ದರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.